ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾವು ಹೋಗ್ತಾ ಇರೋದು ವಿಶ್ವ ಆಯುರ್ವೇದ ಸಮ್ಮೇಳನಕ್ಕೆ ಅರಮನೆ ಮೈದಾನದಲ್ಲಿ ನಡೀತಾ ಇರೋದು. ಸೊ ವೀಕೆಂಡ್ ಅಲ್ವಾ, ಹಾಗೆ ಆಫ್ಟರ್ನೂನ್ ಹೋಗೋಣ ಅಂತೇಳಿ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನನ್ನ ಮಗ ಎಳಿತಾ ಇದ್ದಾನೆ, ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗಿರ್ಬೋದು, ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ. ಸೊ ಹಾಗೆ ಎಲ್ಲ ಹೋಗ್ತಾ ಇದೆ. ಸ್ಟಾಲ್ಗಳಿದೆಯಂತೆ, ಮತ್ತು ಕೆಲವು ಸ್ಪೀಚ್ಗಳು, ಕೆಲವು ಪ್ರೋಗ್ರಾಮ್ಗಳು ಅಂತೂ ಇದ್ದೇ ಇದೆ. ಸೊ ನೋಡೋಣ ಹೇಗೆ ಇದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೋಡೋಣ. ಸ್ವದೇಶಿ ಮಾರುಕಟ್ಟೆಯ ಏನು ಬೆಳೆಸೋದ್ರ ಇದು ಇಲ್ಲಿ ಸ್ವದೇಶಿ ಐಟಮ್ಗಳು ಸಿಗ್ಬೋದೇನಾದರೂ, ನಮಗೆ ಅನಿವಾರ್ಯ ಅಗತ್ಯ ಅಂತ ಹೇಳೋದೇನಾದರೂ ಇದೆ ತಗೊಳ್ಳೋಣ. ಜೊತೆಗೆ ಏನಾದರೂ ಒಂದೆರಡು ಸ್ಪೀಚ್ ಪ್ರೋಗ್ರಾಮ್ ಇದೆ ಕೇಳೋಣ ಅಂತ ಮಗ ಎಲ್ಲ ಸಪೋರ್ಟ್ ಮಾಡಿದರೆ. ಇಲ್ಲಿಂದನೇ ಆ್ಯಕ್ಚುಲಿ ಇದೆಲ್ಲ ಇದೆ. ಗೇಟ್ ನಂಬರ್ 6 ಪಾರ್ಕಿಂಗು. ಹಾಗೆ ನೋಡಿ, ಇಲ್ಲಿಂದನೇ ಏನು ಎಂತ ಅದು ಹೇಳಿ ತೋರಣ ಡೀಟೇಲ್ಸು ಅದೆಲ್ಲ ಹಾಕಿದ್ದಾರೆ. ವಿಶ್ವ ಆಯುರ್ವೇದ ಸಮ್ಮೇಳನ ಅಂತ ಬೋರ್ಡ್ ಇದೆ. ಗೇಟ್ ನಂಬರ್ 6 ಪಾರ್ಕಿಂಗ್ ಇರೋದು, ಹಾಗಾಗಿ ಇಲ್ಲೇ ಬರಬೇಕಾಗತ್ತೆ ನಾವು. ಸೊ ನಾವು ಫಸ್ಟ್ ಹೋದಾಗ ಅಲ್ಲಿ ಗೋಶಾಲೆ ಇತ್ತು. ಸೊ ಬೇರೆ ಬೇರೆ ಜಾತಿಯ ಗಿಡ್ಡ ಮತ್ತು ಹಳ್ಳಿಕಾರು ತುಂಬಾ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ನಾನು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಕೆಲವೊಂದು ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಬೇರೆ ಬೇರೆ ಥರದ ದನಗಳು ಎಲ್ಲ ಇತ್ತು. ಬೇರೆ ಬೇರೆ ಥರದ ದನಗಳು, ಬೇರೆ ಬೇರೆ ಥರದ ಹೋರಿ ಎಲ್ಲನೂ ಇತ್ತು ಅಲ್ಲಿ. ನೋಡಿ, ಎಲ್ಲ ವೆರೈಟಿ ನೋಡಲಿಕ್ಕಿತ್ತು. ತುಂಬ ಚೆನ್ನಾಗಿತ್ತು ಕೂಡ. ಸೊ ನನಗಂತೂ ತುಂಬಾ ಇಷ್ಟ, ಒಂಥರ ಹಳ್ಳಿ ಫೀಲ್ ಬಂತು ಅಂತ ಹೇಳ್ಬೋದು. ಸೊ ಇದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿ. ಮತ್ತು ನಮಗಲ್ಲಿ ಮಠದಲ್ಲಿ ಮಾಡುವಂಥ ಅಂದರೆ ಪ್ಯೂರ್ ಕುಂಕುಮ ಬೇಕಿತ್ತು. ಸೊ ಅಲ್ಲಿ ಸುಮಾರು ಇತ್ತು. ದೇಸಿ ಗೀ, ಬೆರಣಿ ಮತ್ತು ಅರಿಶಿನ ಕುಂಕುಮ ಮನೆಯಲ್ಲೇ ಮಾಡಿರೋವಂಥದ್ದು, ಅಂದರೆ ಮಠದಲ್ಲಿ ತಯಾರಿಸ್ತಾರೆ, ಶುದ್ಧ ಕುಂಕುಮ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತು ಒಂದಷ್ಟು ಸ್ಟಾಲ್ಗಳಿದ್ವು. ಬಂಗಾರಪೇಟೆ ಚಾಟ್ ಆಗಿರ್ಬೋದು, ಮತ್ತು ನಮ್ಮ ದಕ್ಷಿಣ ಕನ್ನಡ ಕಡೆಯ ಕೆಲವೊಂದು ಐಸ್ ಕ್ರೀಮ್ಗಳೀಗ ಮರಿಕೆ ಐಸ್ ಕ್ರೀಮ್, ಭಟ್ ಅವ್ರದ್ದು ಸ್ಟಾಲ್ ಅದೆಲ್ಲ ಇತ್ತು. ಸುಮಾರೇ ಇತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಾನು ನಿಮಗೆ ಎಂಡಲ್ಲಿ ತೋರಿಸಿದ್ದೀನಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಕೆಲವೊಂದು ಡ್ರೆಸ್ ಶಾಪ್ಗಳು, ಸಾರಿ ಶಾಪ್ಗಳು ಆಗಿರಲಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿದು ಸೀರೆ ಶಾಪ್ ಇದು ಅಲ್ಲಿ. ಸೊ ಇದು ಒಂದಷ್ಟು ಸ್ಟೇಜ್ ಪ್ರೋಗ್ರಾಮ್ಸು, ಒಂದು ಆಯುರ್ವೇದದ ಬಗ್ಗೆ ಒಂದಷ್ಟು ಮಾತುಗಳು, ಭಾಷಣಗಳು ಎಲ್ಲ ನಡೀತಾ ಇದ್ವು. ಅದೆಲ್ಲ ನಿಮಗೆ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ. ಒಂದು 4-5 ಸ್ಟೇಜ್ ಇತ್ತು ಅಲ್ಲಿ. ಒಂದೊಂದು ಸ್ಟೇಜಲ್ಲಿ ಒಂದೊಂದು ಕಾರ್ಯಕ್ರಮ ಆಗ್ತಾಯಿತ್ತು. ಒಂದು ಕಡೆಯಲ್ಲಿ ಭಾಷಣ ಆಗ್ತಾಯಿದ್ರು, ಒಂದು ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ಸುಮಾರು ವಿಧವಾದ ಕಾರ್ಯಕ್ರಮಗಳು ನಡೀತಾ ಇದ್ವು. ಸೊ ತುಂಬಾ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು. ಅಲ್ಲಲ್ಲಿ ಒಂದೊಂದು ಈ ಥರ ಯಕ್ಷಗಾನದ ಮುಖವಾಡ, ಯಕ್ಷಗಾನದ ಒಂದು ಸ್ಟ್ಯಾಚ್ಯೂನ ಹಾಕಿದ್ರು. ಹಾಗೆ ಇದು ಮಹರ್ಷಿ ಲೋಹ ಅಂತೇಳಿ ಒಂದೊಂದು ಏನು ಇದು ಕೂಡ ಅಲ್ಲಿ ಮಹರ್ಷಿಗಳ ಬಗ್ಗೆ ಇದು ಮೂರ್ತಿ, ಅದರ ಎದುರು ಅದರ ಬಗ್ಗಿನ ವಿವರಣೆಗಳನ್ನು ಕೊಟ್ಟಿದ್ದರು. ಅದರ ಬಗೆಗಿನ ವಿವರಣೆಗಳನ್ನು ಜೀ ಕನ್ನಡ ಲಕ್ಷ್ಮೀ ನಿವಾಸ ಧಾರಾವಾಹಿಯ ವೀಣಾ ಪಾತ್ರಧಾರಿ ಇದ್ದಾರಲ್ಲ, ಅವರು ಕೂಡ ಸಿಕ್ಕಿದ್ರು ನಮಗೆ, ಲಕ್ಷ್ಮೀ ಹೆಗಡೆ ಅಂತ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಅವ್ರ ಹತ್ರ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಒಂದಷ್ಟು ಸೆಲ್ಫಿಗಳನ್ನು ತಗೊಂಡ್ವಿ. ತುಂಬ ಎಲ್ಲ ವೆರೈಟಿ ಸ್ಟಾಲ್ಗಳಿತ್ತು. ಐಸ್ ಕ್ರೀಮ್ ಆಗಿರಲಿ ತುಂಬಾ ಇತ್ತು. ನಾವು ಕೊನೆಗೆ ಸೀತಾಫಲ ಐಸ್ ಕ್ರೀಮ್ ನಾನು ತೊಗೊಂಡೆ, ಟೆಂಡರ್ ಕೋಕೋನಟ್ ನನ್ನ ಹಸ್ಬೆಂಡ್ ತೊಗೊಂಡು. ವಿಶ್ವ ಆಯುರ್ವೇದ ಸಮ್ಮೇಳನಕ್ಕೆ ಹೋಗಿ ಬಂದಾಯಿತು. ಅಲ್ಲಿಂದ ಒಂದಷ್ಟು ಅಲ್ಲಿ ತುಂಬಾ ಸ್ಟಾಲ್ಸ್ ಇತ್ತು. ಆ್ಯಂಡ್ ನಾನು ನಿಮಗೆ ಫೋಟೋ ಹಾಕಿದ್ದೀನಿ. ಲಕ್ಷ್ಮೀ ನಿವಾಸದಲ್ಲಿ ವೀಣಾ ಪಾತ್ರ ಮಾಡ್ತಾ ಇದ್ದಾರಲ್ಲ, ಲಕ್ಷ್ಮೀ ಹೆಗಡೆ ಅಂತ, ಶಿರ್ಸಿ ಆ ಕಡೆಯವರು, ಉತ್ತರ ಕನ್ನಡ ಕಡೆಯವರು ಅನಿಸುತ್ತೆ, ಅವರು ಸಿಕ್ಕಿದ್ರು. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಹತ್ರ ಒಂದು ಸೆಲ್ಫಿ ಎಲ್ಲ ಹೊಡಿಸ್ಕೊಂಡ್ವಿ. ಹಾಗೆ ತುಂಬ ಜನ ಪರಿಚಯದವ್ರು ಸಿಕ್ಕಿದ್ರು. ಭಟ್ ಅವರ ಸ್ಟಾಲ್ ಇತ್ತು, ಮತ್ತು ತುಂಬ ಸ್ಟಾಲ್ ಇತ್ತು. ನಮ್ಮ ಊರು ನಮ್ಮ ದಕ್ಷಿಣ ಕನ್ನಡ ಕಡೆಯವ್ರದ್ದು ಅಂತ ಹೇಳಿದರೆ ಮರಿಕೆಯವ್ರದ್ದು ಐಸ್ ಕ್ರೀಮ್ಸ್ ಇತ್ತು, ಭಟ್ ಅವ್ರದ್ದು ಸ್ಟಾಲ್ಸ್ ಇತ್ತು. ಹಾಗೆ ತುಂಬಾ ಸ್ಟಾಲ್ಸ್ ಇತ್ತು. ಮತ್ತು
ನಮ್ಮ ಏನಂತ ಹೇಳಿದರೆ, ಸಾರಿ ನನಗೆ ಸ್ವಲ್ಪ ಗಂಟ್ಲು ಕಿಚ್ಕಿಚ್ಚಿದೆ. ಇದೆಂಥ ಕುಂಕುಮ ಹೇಳಿ? ಆರ್ಗ್ಯಾನಿಕ್ ಕುಂಕುಮ. ಆರ್ಗ್ಯಾನಿಕ್ ಕುಂಕುಮ ರಾಗಭಾರತಿ. ಇದು ಮಠದ ಕಡೆಯಿಂದ, ರಾಮಚಂದ್ರಾಪುರ ಮಠದ ಕಡೆಯಿಂದ. ಇದು ಆರ್ಗ್ಯಾನಿಕ್ ಕುಂಕುಮ. ನನಗೆ ಬೇಕಿತ್ತು ಒಂದು ಮಗುವಿಗೆ ದೃಷ್ಟಿ ತೆಗಿಲಿಕ್ಕೆ ಮತ್ತು ಅರಿಶಿನ ಕುಂಕುಮ ಕೊಡಲಿಕ್ಕೆಲ್ಲ. ಇದು ಅಂದರೆ ಇದು ಪ್ಯೂರ್ ಕುಂಕುಮ. ಇದು ನಾನು ತುಂಬ ಕುಂಕುಮ ನೋಡಿದೆ ತಗೊಂಡು. ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಕಲರ್ ಏನಾಗುತ್ತೆ ಅಂದರೆ ಕಲರೇ ಬಿಟ್ಕೊಳ್ಳುತ್ತೆ, ಫುಲ್ ಕಲರ್ ಅಂತ ಅನ್ಸುತ್ತೆ ನನಗೆ. ಇದು ಪ್ಯೂರ್ ಕುಂಕುಮ, ಅದಕ್ಕೆ ಇದೊಂದು ಬೇಕಿತ್ತು ನಮಗೆ. ಇದಕ್ಕೆ ಇದಿಷ್ಟು ಗ್ರಾಮ್, 100 ಗ್ರಾಮಿಗೆ 85 ರುಪೀಸ್ ಇದು. ಸೊ ಅದು ಪ್ಯಾಂಪ್ಲೇಟ್ ಅದೊಂದೆಲ್ಲ ಕೊಟ್ಟರು. ಗಂಟು ಕಿಚ ಅಂತ ಹೇಳ್ತಾ ಇದೆ. ಎಸ್. ಸೊ ಇದು ಬಟನ್ ಬಟ್ ಅವ್ರದ್ದು ಅವ್ರದ್ದು ಇದು ಅಂಬಟೆ ಉಪ್ಪಿನಕಾಯಿ ತೊಗೊಂಡ್ವಿ ನಾವು. ಅರ್ಧ ಕೆ ಜಿಗೆ 200 ರುಪೀಸ್. ಇದಕ್ಕೆ ಅರ್ಧ ಕೆ ಜಿಗೆ 200 ರುಪೀಸ್. ಇದು 3 months ವ್ಯಾಲಿಡಿಟಿ ಫ್ರಮ್ ದ ಡೇಟ್ ಆಫ್ ಪ್ಯಾಕಿಂಗ್ ಅಂತ ಇದೆ ಇದರಲ್ಲಿ. ಸೊ ಟೇಸ್ಟ್ ನೋಡೋಣ ಅಂತೇಳಿ ಅಪ್ಪೆ ಮೇಡಿ ಮತ್ತು ಸುಮಾರು ಲೆಮನ್ ಪಿಕ್ಕಲ್ ಸುಮಾರು ವೆರೈಟಿ ಇತ್ತು. ನಾವು ಅಲ್ಲಿ ಹೋಗಿದ್ದೀವಲ್ಲ ಒಂದ್ಸತಿ, ಅವ್ರದ್ದು ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ವಿ. ಸೊ ಅವ್ರದ್ದು ಆನ್ಲೈನ್ ಆರ್ಡರ್ ಕೂಡ ಮಾಡ್ಬೋದು ಅಂತ ಹೇಳಿದರು. ಇದು ಯಾವುದೇ ಪ್ರಮೋಷನ್ ಅಲ್ಲ, ಇನ್ನು ಪ್ರಮೋಷನ್ ಅಂತ ಅಂದ್ಕೊಳ್ಬೇಡಿ. ನಾನು ಅದು ಹೇಳಿದೆ ರಾಮಚಂದ್ರಪುರ ಮಠದ್ದು ಏನೇನು ತೊಗೊಂಡೆ ಅಂತ ಅಷ್ಟೇ ಹೇಳ್ತಾ. ಸೊ ಇವ್ರದ್ದು ಕಾರ್ಡ್ ಕೊಟ್ಟಿದ್ದಾರೆ, ಆನ್ಲೈನ್ ಕೂಡ ಬುಕ್ ಮಾಡ್ಕೊಳ್ಬೋದು ಅಂತ. ಅಲ್ಲಿ ತುಂಬ ರಶ್ ಇತ್ತು. ನನಗೆ ಮಗನನ್ನು ಕರ್ಕೊಂಡು ಹೋಗಿರೋದ್ರಿಂದ ಒಂದು ಸ್ವಲ್ಪ ಹಠ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅದನ್ನು ನೋಡಿಬಿಟ್ಟು ಅವ್ರು ಹೇಳಿದರು, ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಳ್ಬೋದು, ನಾನು ಕಾರ್ಡ್ ಹಾಕಿರ್ತೀನಿ ಅಂತ ಹೇಳಿದರು ಅವರು. ಸೊ ದಿಸ್ ಈಸ್ ದ ಆಯಿತಾ ಅಂಬಟೆ ಉಪ್ಪಿನಕಾಯಿ. ಆಮೇಲೆ ಏನು ತಗೊಂಡ್ವಿ? ಆಮೇಲೆ ಇದು ದುಡ್ಡು ಕೊಟ್ಟು ತೊಗೊಂಡಿದ್ದಲ್ಲ, ಇದು ಭಗವದ್ಗೀತೆಯ ಸಾರಾಂಶ ಮತ್ತು ದೇವರ ಧ್ಯಾನ. ಇದು BSc LLB ಅಂತ. ಇದು ಏನು ಅಂತ ಹೇಳಿದರೆ, ಇದು ಯಾರು ಹೇಳಿ, ಅದು ನ್ಯಾಚುರಲ್ಸ್ ಅಂದರೆ ಧ್ಯಾನದ ಬಗ್ಗೆ ಒಂದಷ್ಟು ಇದು ಫ್ರೀ ಬುಕ್ಸ್ ಅವ್ರು ಕೊಡ್ತಾಯಿದ್ರು ಅಲ್ಲಿ. ಇದು ಯಾರು ಹೇಳಿ, ಅದು ನೆನಪಿಲ್ಲ ಯಾರ್ದು ಅಂತ, ಅಷ್ಟು ನೆನಪಿಲ್ಲ. ನಾನು ಒಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಅಷ್ಟಾಗಿ ನೆನಪಿಲ್ಲ. ಉಚಿತ ಧ್ಯಾನದ ತರಬೇತಿ ಕೊಡಲಾಗುವುದು ಅಂತ ಅಲ್ಲೊಂದಷ್ಟು ಜನರಿಗೆ ಹೇಳ್ತಾ ಇದ್ರು. ಇದೆಲ್ಲ ಅಂದರೆ ಹೇಗೆ ಧ್ಯಾನ ಮಾಡೋದು, ಮೆಡಿಟೇಷನ್ ಯಾವ ಥರ, ಯಾವುದಕ್ಕೆ ಯಾವ ಥರ ಅಂತೆಲ್ಲ. ಮತ್ತು ಕೆಲವೊಂದು ಭಗವದ್ಗೀತೆಯ ಸಾರಾಂಶ ಮತ್ತು ದೇವರ ಧ್ಯಾನ ಮಾಡುವ ವಿಧಾನಗಳೆಲ್ಲ ಇದರಲ್ಲಿ ಇದೆ. ಇದು ಫ್ರೀ ಅಂತ ಹೇಳಿದರೆ, ಯಾಕೆ ಫ್ರೀಯಾಗಿ ಕೊಡ್ತಾರಪ್ಪ ಅಂತ ಹೇಳಿದರೆ, ಅಲ್ಲಿ ನಮಗೆ ಡೊನೇಟ್ ಮಾಡೋದಿದ್ರೆ ಮಾಡ್ಬೋದು. ಅಲ್ಲೊಂದು ಡಬ್ಬ ಇಟ್ಟಿದ್ರು, ಡೊನೇಟ್ ಮಾಡೋರು ಮಾಡ್ಬೋದು ಅಂತೇಳಿ. ಇದು ಅಂದರೆ ನಮಗೆ ಏನಂತಾರೆ, ಒಂದು ನಮಗೆ ಪೀಸ್ಫುಲ್ ಇದಕ್ಕೆ ಹೆಲ್ತಿಗೆ. ಇದು ಬೇರೆ ಕೂಡ ಬುಕ್ಗಳಿತ್ತು, ನಾವು ಇದನ್ನು ತೊಗೊಂಡ್ವಿ ಅಷ್ಟೇ. ಆದರೆ ಫ್ರೀ ಅಂತ ಹೇಳ್ಕೊಂಡು ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ, ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಕೈ ಹಾಕೋಕ್ಕಾಗಲ್ಲ. ಸೊ ಇದೊಂದು ನಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡು ಬಂದ್ವಿ. ಅದಕ್ಕೇನು ದುಡ್ಡಿಲ್ಲ, ಅದಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ರು. ಇನ್ನೂ ಒಂದು ನಂಗೆ ಅಲ್ಲಿ ಇಳ್ಕಲ್ ಸೀರೆ, ಕೈಮಗ್ಗದ ಸೀರೆ, ಇಳಕಲ್ ಸೀರೆ ನೋಡಿದೆ. ನಾನು 2 ಸ್ಟಾಲ್ ನೋಡಿದೆ. ಒಂದು ಸ್ಟಾಲಲ್ಲಿ ಕೇಳಿದಾಗ ಅವ್ರು ಹೇಳಿದರು 850ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಇಳ್ಕಲ್ ಸೀರೆ, ಮೈಸೂರು ಸಿಲ್ಕ್ ಸೀರೆ ಈ ಥರದ್ದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ನನಗೆ ಬೇಕು ಅಂತ ಇತ್ತು, ಹಸ್ಬೆಂಡ್ ತಗೋ ಅಂತ ಹೇಳಿದರು. ಸೊ ಹಾಗೆ ಅದು ಸ್ಟಾಲಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಬಂದೆ. ಸರಿ ಬೇಡ ನನಗೆ ಅದು ಸೀರೆ ತುಂಬಾ ಇದೆ, ನನಗೆ ಬ್ಲೌಸ್ ಹೊಲಿಯೋದೆ. ನಾನು ಹೊಲಿತೀನಿ, ಬಟ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದಷ್ಟೇ ಅಲ್ವಾ, ಹಾಳು ಮಾಡ್ಕೊಳಕ್ಕಾಗಲ್ಲ, ಬೇರೆ ಯಾರ ಹತ್ರ ಕೊಡಬೇಕಾಗತ್ತೆ. ಸೊ ನಾನು ಏನು ಮಾಡಿದೆ, ಬೇಡ ಅಂತೇಳಿ, ಬೇಕು ಬೇಡ ಹೇಳೋ ಅಂಥ 2 ಮಧ್ಯ ಮನಸ್ಥಿತಿಯಲ್ಲಿದ್ದೆ ನಾನು. ಹಾಗೆ ಹಸ್ಬೆಂಡ್ ಹೇಳೋ ಸರಿ ತಗೋ ಅಂತೇಳಿ. ಅವರೊಂದು ಡಿಸೈನ್ ಅಂದರೆ ಕರಕುಶಲ ಮಾಡಿರೋಂಥದ್ದು, ಎಂಬ್ರಾಯ್ಡ್ರಿ ಕೈ ಹೊಲಿಗೆ ಮಾಡಿರೋವಂಥದ್ದು ಒಂದು ಸೀರೆ ಇತ್ತು. ಅದು ಅವರು ಹಸ್ಬೆಂಡ್ ಚೂಸ್ ಮಾಡಿದರು ಒಂದು ಸೀರೆನ. ಬಟ್ ಅದರಲ್ಲಿ ನಾನು ವೈನ್ ಕಲರ್ ಸೀರೆನ ತೊಗೊಂಡೆ. ಇದು ವೈನ್ ಕಲರ್ ಸೀರೆ ನೋಡಿ. ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡರಿ ವರ್ಕ್. ಇದು ಎಂಬ್ರಾಯ್ಡರಿ ನೂಲಲ್ಲಿ ಮಾಡಿರುತ್ತದೆ. ಇದು ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಇಳಕಲ್ ಸೀರೆ ಇದು. ಸೊ ನನ್ನ ಹತ್ರ ಒಂದು ಇಲ್ಲ, ಇದಕ್ಕೆ 1,500 ಇದಕ್ಕೆ ಆ್ಯಕ್ಚುಲಿ 1,500 ರೂಪಾಯಿ ಈ ಸೀರೆಗೆ. ಒಂದು ಸೀರೆ ತೊಗೊಂಡೆ ನಾನು. ನನ್ನ ಹತ್ರ ಒಂದು ಕೂಡ ಇಲ್ಲ ಇಳಕಲ್ ಸೀರೆ. ಸೊ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬೇರೆ ವೆರೈಟಿ ಸೀರೆಗಳು, ನೆಟ್ಟೆಡ್ ಸ್ಯಾರಿ ಆಗಿರಲಿ, ಮತ್ತು ತುಂಬಾ ಸ್ಯಾರೀಸ್ ಇದೆ ಆ್ಯಕ್ಚುಲಿ. ಈಗಂತೂ ಬ್ಲೌಸ್ ಹೊಲಿಸ್ದೇ ಇರೋದೇ ತುಂಬ ಇದೆ, ಯಾಕಂದ್ರೆ ನಾವಿಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಎಲ್ಲೂ ಹೋಗಲ್ಲ ಅಲ್ವಾ. ಸೊ ಅಷ್ಟೊಂದು ಎಲ್ಲೂ ಹೋಗದೇ ಇರೋದ್ರಿಂದ ಸೊ ಅಷ್ಟು ತಗೊಳ್ಳೋದಿಲ್ಲ. ಸೊ ಇದು ಸೆರಗು
ಮೋಸ್ಟ್ಲಿ ಹೀಗೆ ಬರುತ್ತೆ ನೋಡಿ. ಸೆರಗೆಲ್ಲ ಸಕ್ಕತ್ತಾಗಿದೆ ಇದು. ನನಗೆ ಓಪನ್ ಮಾಡ್ತಾ ಇರೋದೀಗ, ಅಲ್ಲಿ ಓಪನ್ ಮಾಡಿಸಿಲ್ಲ ಅವ್ರ ಹತ್ರ. ಇಲ್ಲಿ ಇದು ಸಕ್ಕತ್ತಾಗಿದೆ. ಇದಕ್ಕೆ ಬೇಕಾದರೆ ಕುಚ್ಚು ಕೂಡ ಹಾಕ್ಬೋದು, ಬಿಟ್ಟಿದ್ದಾರೆ. ಕುಚ್ಚು ಹಾಕೋಬೇಕು ನಾನು. ಕುಚ್ಚು ನಾನು ಹಾಕೋಬೋದು. ಸೊ ನೋಡಿ, ಈ ಥರ ಸೆರಗಿದೆ. ಇದೇ ಕಲರು ಬಾರ್ಡರ್ ಬಂದಿರೋ ಬ್ಲೌಸ್ ಪೀಸ್ ಅಂತ ಹೇಳಿದ್ರು. ಈಗ ನೋಡ್ಕೋಬೇಕು ಒಂದ್ಸತಿ ಇವರು ಹೆಂಗೆ ಅಂದರೆ ಕುಚ್ಚು ಹಾಕೋದಕ್ಕೆ ಅಂತ ಬಿಟ್ಟಿದ್ದಾರೆ ಇಲ್ಲಿ. ಇದು ನೋಡಿ, ಇಲ್ಲಿ ಈ ಥರ ಇದು ನಾವು ಕುಚ್ಚು ಹಾಕ್ಕೊಳ್ಬೇಕು. ಇದು ಕುಚ್ಚಿಗೆ ಅಂತಲೇ ಬಿಟ್ಟಿದ್ದಾರೆ ಅವರು ಸೀರೆ. ಬ್ಲೌಸ್ ಪೀಸ್ ಸೇಮ್ ಕಲರ್ ಇರುತ್ತೆ, ಬಟ್ ಬಾರ್ಡರ್ ಇರುತ್ತೆ ಅಂತ ಹೇಳಿದರು. ರನ್ನಿಂಗ್ ಬ್ಲೌಸ್ ಅಂತ ಅನಿಸುತ್ತೆ. ಬಟ್ ಸೆರಗು ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ ಉಡೋದಕ್ಕೆಲ್ಲ. ಸೊ ಅದಕ್ಕೆ ತೊಗೊಂಡಿದ್ದು ಇಳ್ಕಲ್ ಸೀರೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ ಇದು ಸೀರೆ. ಏನು ಅಂತ ಹೇಳಿದರೆ, ಇದರಲ್ಲಿ ಕೆಳಗಡೆ ಈ ಥರ ಕೈಯಲ್ಲಿ ಮಾಡಿರೋಂಥ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಸೆರಗಂತೂ ಮಸ್ತಾಗಿದೆ ಇದ್ರದ್ದು. ಸೆರಗು ನೋಡಿ ಈ ಥರ ಇದೆ, ಎಲ್ಲ ವರ್ಕ್ ಇದೆ ಇದರಲ್ಲಿ, ಹ್ಯಾಂಡ್ ವರ್ಕ್ ಎಲ್ಲದರಲ್ಲೂ ಫುಲ್ಲು. ಕೆಳಗಡೆ ಫುಲ್ ವರ್ಕ್ ಇದೆ ಇದರಲ್ಲಿ, ಫುಲ್ ಅಂದರೆ ಫುಲ್. ಇದು ವೈನ್ ಕಲರ್ ಸೀರೆ, ಇದು ರನ್ನಿಂಗ್ ಬ್ಲೌಸ್ ಬರುತ್ತೆ ಮೋಸ್ಟ್ಲಿ. ಅದಕ್ಕೆ ಬಾರ್ಡರ್ ಇದೆ, ಇದೇ ಕಲರ್ ಬಾರ್ಡರ್. ತುಂಬ ಚೆನ್ನಾಗಿದೆ ಇದು. ಇದು ಹ್ಯಾಂಡ್ ವಾಶ್, ಹೌದು ಹ್ಯಾಂಡ್ ವಾಶ್ ಮಾಡ್ಕೊಳ್ಬೋದು ಅಂತ ಹೇಳಿದರು. ಬಟ್ ಮೆಷಿನ್ ವಾಶ್ ಬೇಡ ಅಂತ, ಯಾಕಂದರೆ ಮೆಷಿನ್ ವಾಶ್ ಮಾಡಿದರೆ ಇದು ಆಬ್ವಿಯಸ್ಲಿ ಅಲ್ವಾ ಎಂಬ್ರಾಯ್ಡರಿ ಅಥವಾ ಈ ಥರ. ಇದು ನೋಡಿ ಎಷ್ಟು ನೀಟಾಗಿ, ಇದು ಬ್ಯಾಕ್ ಸೈಡ್ ಅಂತ ಗೊತ್ತೇ ಆಗಲ್ಲ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಇದು ಫ್ರಂಟ್ ಸೈಡ್, ಇದು ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಇದು ಒಂಥರ ಏನೂ ಇಲ್ಲ ಇದರಲ್ಲಿ, ಅಂದರೆ ಈ ಥರ ಏನೂ ಇಲ್ಲ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೊ ಇಳ್ಕಲ್ ಸೀರೆ 1,500 ಇದಕ್ಕೆ. ಸೊ ತಗೊಳ್ಬೇಕಾದ್ರೆ ಚೆನ್ನಾಗಿರೋದು. ಹಸ್ಬೆಂಡ್ ಒಂದು ಮೆರೂನ್ ಕಲರ್ ಸೆಲೆಕ್ಟ್ ಮಾಡಿದ್ರೆ, ಅದೊಂದು ಫಸ್ಟ್ ಇತ್ತು. ಮತ್ತು ಅವ್ರು ಹೊಸದು ಓಪನ್ ಮಾಡಿಬಿಟ್ಟು ಒಂದು ವೈನ್ ಕಲರ್ ಸೀರೆ, ಅಂದರೆ ಈ ಥರದ್ದಿಲ್ಲ. ಸೊ ಹಾಗಾಗಿ ಇದನ್ನು ತಗೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ತಗೊಂಡೆ. ಹಾಗೆ ಇಳ್ಕಲ್ ಸೀರೆ ಇದು. ಹಾಗೆ ಇಷ್ಟೊಂದು ಪರ್ಚೇಸ್ ಮಾಡಿಕೊಂಡೆ. ಚೆನ್ನಾಗಿತ್ತು ಒಂದು ಸತಿ. ಏನೇನು ರಿಕ್ವೈರ್ಡ್ ಇದೆ, ಇದು ಸೀರೆ ಒಂದು ಮತ್ತು ಸೀರೆ ತುಂಬಾ ಇದೆ, ಬಟ್ ಇಳ್ಕಲ್ ಸೀರೆ ಇಲ್ಲ ಅಂತ ತೊಗೊಂಡಿದ್ದು. ಏನೇನು ಬೇಕಾಗಿದೆ ಮತ್ತೆಲ್ಲ ತೊಗೊಂಡು. ಉಪ್ಪಿನಕಾಯಿ ನಮಗೆ ನೆಸೆಸಿಟಿ ಇತ್ತು. ಉಪ್ಪಿನಕಾಯಿ ಊರಿಂದ ತರದೆ, ಅಂದರೆ ಹೋಗದೆ ತುಂಬ ಟೈಮ್ ಆಗಿದ್ದಾಗ ಬೇಕಾಗತ್ತೆ. ನಾವು ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ ಇವಾಗ, ಹಾಗಾಗಿ. ಸೊ ಇಷ್ಟಿತ್ತು ವಿಶ್ವ ಆಯುರ್ವೇದ ಸಮ್ಮೇಳನ. ತುಂಬ ಸ್ಪೀಚ್ ಪ್ರೋಗ್ರಾಮ್ ಎಲ್ಲ ಇತ್ತು, ಅದೆಲ್ಲ ನಿಮಗೆ ನಾನು ಇದು ಹಾಕಿದ್ದೀನಿ ಅಂತ ಅಂದರೆ ವೀಡಿಯೋಸ್ ಹಾಕಿದ್ದೀನಿ. ಹಾಗೆ ಮರಿಕೆಯವರದ್ದು ನಾನು ಸೀತಾಫಲ ಐಸ್ ಕ್ರೀಮ್ ತಿಂದೆ, ಅದು ಕೂಡ ಹಾಕಿದ್ದೀನಿ. ಹಸ್ಬೆಂಡ್ ಟೆಂಡರ್ ಕೋಕೋನಟ್ ತೊಗೊಂಡ್ರು. ಆ್ಯಕ್ಚುಲಿ ಚಾಟ್ಸ್ ತಿಂದೋಣ, ಬಂಗಾರಪೇಟೆ ಚಾಟ್ಸ್ ಇತ್ತು, ಮತ್ತು ತಿನ್ನೋದು ಬೇಡ ಅಂತೇಳಿ ಯೋಚನೆ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದ್ವಿ. ಕೋಲ್ಡ್ ಇತ್ತು, ಆದರೂ ಐಸ್ ಕ್ರೀಮ್ ತಿಂದ್ಕೊಂಡ್ವಿ. ಚೆನ್ನಾಗಿತ್ತು ಐಸ್ ಕ್ರೀಮ್, ತುಂಬ ಸ್ವೀಟ್ ಇಲ್ಲ. ಅವ್ರದ್ದು ನ್ಯಾಚುರಲ್ ಆಗಿ, ಅವರು ತುಂಬ ಸ್ವೀಟ್ ಮಾಡಲ್ಲ, ಸ್ವಲ್ಪ ಹೆಲ್ದಿ ವರ್ಷನ್ ಆಫ್ ಐಸ್ ಕ್ರೀಮ್ ಅದು. ಹಾಗಾಗಿ ತಿನ್ನೋಣ ಅಂತ. ಇದು ಹೆವಿ ಸ್ವೀಟ್ ಇಲ್ಲ. ಈಗ ನಾವು ಹೊರಗಡೆ ಎಲ್ಲ ಹೋದಾಗ ತುಂಬ ಹೆವಿ ಸ್ವೀಟ್ ಇರುತ್ತೆ, ಅಷ್ಟು ಹೆವಿ ಸ್ವೀಟ್ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ. ಅದು ಇದು ಏನು ಹಾಳೆ ಬರುತ್ತಲ್ಲ ತೋಟದಲ್ಲಿ, ಊರಲ್ಲೆಲ್ಲ ಹಾಳೆಯ ಒಂದು ಈ ಥರ ದೋಣಿ ಥರ ಮಾಡಿ ಇದರಲ್ಲಿ ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ. ಇಷ್ಟು ವಿಶ್ವ ಆಯುರ್ವೇದ ಸಮ್ಮೇಳನದ ವಿಷಯ. ಸೊ ಈ ವಿಡಿಯೋ ನಾನು ಇಷ್ಟಕ್ಕೆ ಎಂಡ್ ಮಾಡ್ತೀನಿ, ಯಾಕಂತ ಹೇಳಿದ್ರೆ ಇದು ಕಂಪ್ಲೀಟ್ ವಿಶ್ವ ಆಯುರ್ವೇದ ಸಮ್ಮೇಳನದ ವಿಡಿಯೋ ಆಗಿರುತ್ತೆ. ನಾಳೆ ಒಂದಿನ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನೇನು ಹೇಳೋ ಅಂಥದ್ದೇನೂ ಇಲ್ಲ. ಸೊ ಇವತ್ತೇನು ಅಪ್ಲೋಡ್ ಮಾಡೋದು ಇನ್ನೊಂದು ದಿನ ಯಾವಾಗಾದರೂ ಮಾಡಿರ್ತೀನಿ, ಯಾಕೆ ಬಿಕಾಸ್ ನಂಗೆ ತಕ್ಷಣ ಹಾಕೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಹೋಗಿ ಬಂದ್ವಿ. ಒಂದಷ್ಟು ಫೋಟೋಸ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ, ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಇದ್ದರೆ ಹಾಕ್ತೀನಿ. ಸೊ ಎಸ್, ಹಾಗಿದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.